संताची पाये आम्हाला विश्वास संताची पाये आम्हाला विश्वास संताची पाये पायी हा माझा विश्वास संताचे पायी हा माझा विश्वास सर्व वेदास तेज माझे हित करते सकाळ जेणी हा गोपाल भागविला मज वाहतील कडे या सर्व सुख तेज माझे हित करते सकाळ जेणी हा गोपाल तुकामणी शेष सेविना आवडी वचन बोले तेची माझे करते सगळ जयाचे केलिया स्मरण होया सकळ विद्याची अधिकरण हे जीवन श्री जयाचे देव काही पांडुरंगा कारो प्राता माना
ಮುಂದುವರಿಸಬೇಕು. ಜಗದ್ಗುರು ಕೈವಲ್ಯ ಸಾಮ್ರಾಜ್ಯ ಶ್ರೀಮಂತ ತುಕಾರಾಮ ಮಹಾರಾಜ ಇವತ್ತಿನ ದಿವಸ ಸಂತಪನದಲ್ಲಿ ಸಂತರ ವರ್ಣನೆ ಮಾಡ್ತಾ ಇದ್ದಾರೆ. ನಮ್ಮಂತ ವಾರ್ಕರಿಗಳ ಚಿಂತನೆ ಮಾಡಿದರೆ ಸಂತರ ವರ್ಣನೆ ಮಾಡಿ ಇಷ್ಟ ಆನಂದ ಆಗ್ತದ. ಜ್ಞಾನೇಶ್ವರ ಸಮಾಧಿ ಮುಂದ ತುಕಾರಾಮ ಅಭಿಪ್ರಾಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಎಂತ ವಾಣಿ ಇರ್ಬೋದು. ಯಾಕಂದ್ರ ಸಾಮಾನ್ಯ ಅಲ್ಲ, ವೇದಗಳಲ್ಲಿ ಸಾರಕ್ಕಿಂತ ಹೆಚ್ಚಿನ ಸಾರವನ್ನ ತುಕಾರಾಮ ಮಹಾರಾಜರು ಸಹಜವಾಗಿ ನಮ್ಮಂತ ಪಾಮರಿಗೆ ಉದ್ಧಾರ ಆಗೋ ಸಂಬಂಧ ಪ್ರಿಯ ಕೊಟ್ಟದಾರ. ಅದಕ್ಕಾಗಿ ಈ ಒಂದು ಅಧಿಕ ಮಾಸದ ನಿಮಿತ್ತವಾಗಿ ಈ ಆಳಂದಿ ಕ್ಷೇತ್ರದಲ್ಲಿ ಈ ಸಪ್ತಾಹದಲ್ಲಿ ನಮ್ಮಂತ ಪಾಮರಿಗೆ ಈ ಮೌಲಿ ಸ್ಥಾನದಲ್ಲಿ ಇಂಥ ಸೇವೆ ಸಿಕ್ಕೈತೆ ಅಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ನಮಗೆ. ಯಾಕಂದ್ರೆ ಮೌಲಿ ಸ್ಥಾನದಲ್ಲಿ ಸಿಗುವುದು ಬಹಳ ಬರುವುದು ದುರ್ಲಭ. ಯಾಕಂದ್ರೆ ಇದು ದುರ್ಲಭ. ಅದಕ್ಕೆ ಭಗವಂತ ಹೇಳೋದು ಮನುಷ್ಯಾನಾಂ ಸಹಸ್ರೇಶು ಕಚ್ಚಿದ್ದತೆ ಸಿದ್ಧೈ ಯತಾಮಪಿ ಸಿದ್ಧಾನಾಂ ಕಚ್ಚಿನ್ಮಾಂ ವ್ಯಕ್ತತ್ವತಃ ಅಂತೆ. ಬಹಳ ದುರ್ಲಭ. ಆದ್ರೆ ಜ್ಞಾನಪರಾಯ ಹೇಳ್ತಾರ, ತುಕಾರಾಮ ಮಹಾರಾಜ್ ಹೇಳ್ತಾರ, ತುಕಾಮಣಿ ಸಾಧನ ಸುಲಭ ಗೋಮಟೆ ಪರಿಪತಿಷ್ಠೆ ಪೂರ್ವ ಪುಣ್ಯ. ಜ್ಞಾನಪರಾಯ ಹೇಳ್ತಾರ, ರೂಪ ಪಾತಾಳೋಚಿತ ಸುಖಜಾಲಿಯೋ ಸಾಧನೆ ತುಹಾ ವಿಠಲ ಬರ್ತಮ ಭೌತ ಸುಕೃತ ಆಚಿ ಜೋಡಿ ಮನುಡಿ ವಿಠಲ ಯಾವ ಪಡೆಯಲು. ಇದು ನಾವು ನೀವು ಬರ್ತೇನೆ ಅಂದ್ರೆ ಅಲ್ಲ, ಮೌಳಿಯವರು ನಮಗೆ ಎಷ್ಟೋ ಜನ್ಮದ ಹಿಂದೆ ಯಾವುದೋ ತೀಡೆ ಪುಣ್ಯ ಕೇಳೇ ಸಾಕವಣ. ಏನೋ ತಪ್ಪಿ ಯಾವುದೋ ಜನ್ಮದಾಗ ಎಲ್ಲರೂ ಒಂದೀಟು ದಾನ ಮಾಡಿ ಅಥವಾ ಸಂತರ ಮಾತುಗಳ ಕೇಳಿ ಅಥವಾ ಮಹಾತ್ಮರ ನಡೆದಂತಹ ರಜೆ ನಮಗೆ ತಾಕೀತಿ ತಿಳ್ಕೊಂಡು ಇವತ್ತಿದ್ದು ಸೇವಾ ಸಿಕ್ಕದ. ಯಾಕಂದ್ರೆ ಊರಾಗ ಎಷ್ಟೋ ಜನ ಅದಾರ, ಅವ್ರಿಗೆ ಯಾಕೆ ಸಿಗುದಿಲ್ಲ? ಯಾರ ಪುಣ್ಯ ಇರ್ತದ ಆ ಪುಣ್ಯ ಇಲ್ಲಿ ಕರ್ಕೊಂಡ್ ಬರ್ತದ. ಪುಣ್ಯ ಕ್ಷಯ ಭಗವಂತ ಹೇಳ್ತಾನ, ಯಾವಾಗ ಪುಣ್ಯ ನಮ್ಮಲ್ಲಿ ಇರ್ತದಲ್ಲ, ಪುಣ್ಯನೇ ನಮ್ಮ ಸೇವೆಗೆ ನಮ್ ಕರ್ಕೊಂಡ್ ಬರೋದು ಯಾವ್ದಪ್ಪ ಅಂದ್ರ ಪುಣ್ಯ. ಅದ್ ಯಾವ ಸಂತ ಕೃಪಾ ಜಾಲಿ ಪಡಾಲಿ. ಯಾಕಂದ್ರೆ ಯಾವಾಗ ಸಂತರ ಕೃಪಾ ಅಂತಂದ್ರೆ ಯಾವ ಜಪ ತಪ ಕರ್ಮ ಕ್ರಿಯಾಯಮ ಧರ್ಮ ಸರ್ವಾಗಡ್ಡಿ ರಾಮ ಭಾವ ಶುದ್ಧ ಏನ್ ಮಾಡಬೇಡ ಅಂತಾರ. ಯಾಕಂದ್ರ ಕಲಿಯುಗದೊಳಗ ನಾನಾ ಸಾಧನೆ ಆಚ ಕೇಲಿಯ ಕಟಪಟ. ಈ ಸಾಧನದೊಳಗೆ ಯಾಕಂದ್ರ ಮಾಡಕ್ ಏನಾದ್ರು ಹೋದ್ರಿ ಅಂದ್ರ ಏನೋ ಮಾಡಕ್ ಹೋಗಿ ಏನೇನೋ ಆಗ್ತದ. ಯಜ್ಞ ಮಾಡಕ್ ಸಾಧ್ಯ ಇಲ್ಲ, ಜಪ ಮಾಡಕ್ ತಾಪಿಲ್ಲ ಏನ್ರಿ. ಇಲ್ಲಿ ಬರೀ ನಾಮಸ್ಮರಣೆ 7 ಸಪ್ತಾಹ ಮಾಡಕ್ ನಮ್ಗೆ ಆಗೋದು. ಯಾಕಂದ್ರೆ ನಮ್ಮ ಅಷ್ಟು ಕಲಿಯುಗದ ಪ್ರಭಾವ. ಯಾಕಂದ್ರೆ ಅಷ್ಟು ನಮ್ಮನ್ನ ಏನ್ ಮಾಡ್ಬೇಕಂದ್ರೆ ಈ ಸಾಧನಕ್ಕೆ ಕರ್ಕೊಂಡ್ ಬರೋದಿಲ್ಲ, ಆದ್ರೂ ಕರ್ಕೊಂಡ್ ಬರ್ಬೇಕಂದ್ರೆ ಅದು ನಮ್ಮ ಪುಣ್ಯ.
ಅದಕ್ಕಾಗಿ ತುಕಾರಾಮ್ ಮಹಾರಾಜರು ಜ್ಞಾನಪ್ರಾಯ ಸಮಾಜ ಮುಂದ ಸ್ಪಷ್ಟವಾಗಿ ಸಂತರ ವಿಶ್ವಾಸ ಹೇಳಿಡಬೇಕು. ಸಂತಾಚಿ ಪಾಯಿ ವಿಶ್ವಾಸ, ನನ್ನ ವಿಶ್ವಾಸ ಎಲ್ಲೈತಿ ಅಂತಂದ್ರ ತುಕಾರಾಮ್ ಮಹಾರಾಜರು ಹೇಳ್ತಾರ, ಸಂತಾಂಚಿಯೇ ಪಾಯಿ. ಅಲ್ಲಿ ತೆಗೆದು ಮತ್ತೆ ಏನಾದ್ರು ಬೇರೆ ಕೂಡಿಸ್ಬೋದಾಗಿತ್ತಲ್ಲ, ಯಾಕ ದೇವ್ರಿಗೆ ಯಾಕೆ ಕೂಡಿಸ್ಲಿಲ್ಲಪ್ಪ ಅಲ್ಲಿ? ದೇವಾಚೆ ಪಾಯಿ ವಿಶ್ವಾಸ ಅನ್ಬೋದಾಗಿತ್ತಲ್ಲ, ಯಾಕರ್ಲಿಲ್ಲ? ಯಾಕಂದ್ರೆ ಸಂತರು ದೇವರಿಗಿಂತ ಶ್ರೇಷ್ಠ. ದೇವಾಣಿ ಭಕ್ತ ತುಜ ನಾಹಿ ವಿಚಾರ, ಧನ್ಯ ಪುಣ್ಯ ರೂಪ ಕೈಸಾ ಜಾಲ ಸಂಸಾರ. ದೇವಾಣಿ ಭಕ್ತ ತುಜ ನಾಹಿ ವಿಚಾರ. ತರಿಬದ ಏ ಪುಟ ಎಲ್ಲಿ ಹೊಂಟಿ ಅಂತಂದ್ರು. ಪಂಡ್ರಪುರ್ ಹೊಂಟಿ. ಪಂಡ್ರಪುರ್ ಹೊಂಟಿ, ನಾನು ಪಂಡ್ರಪುರ್ ಹೊಂಟಿನಿ, ನನ್ನ ಗಾಡ್ಯಾಗ ಬರ್ತೀಯನ? ಇಲ್ರಿಪ್ಪ ನಾವು ಪಾಯಿ ಬೇರೆ. ಏ ಬಾರೋ ಮಳೆ ಹತ್ತೈತಿ, ಕಾಯಂ ಹೋಗಾಕ್ ಬರ್ತದ, ಹತ್ತು ನನ್ನ ಗಾಡ್ಯಾಗ ಅಂತಂದು ಹತ್ತಿದ ಗಾಡ್ಯಾಗ. ಅವೇರಿದ್ದ ನಾವು ಶ್ರೀಮಂತ, ಯಾಕಂದ್ರೆ ನವಲ ಅಹಂಕಾರಾಚ ಗೋಟಿ ವಿಶೇಷ ವಿಜ್ಞಾನಾಚ ಪಾಟಿ ಸುಜ್ಞಾನಾಚ ಜೋಬೈಕಂಠಿ ನಾನಾ ಸಂಕಟ. ಎಂತೆಂಥವ್ರನ್ನೇನು ಬುಡುವೇನು ಮಾಡ್ತೈತೆ ನಮ್ಮಂತ ನಿಮ್ಮಂತವ್ರನ್ನ ಪರಮಾರ್ಥದಿಂದ ಬರಬಾರ್ದಂತೇಳಿ. ಯಾಕಂದ್ರೆ ನಮ್ಮ ಮಾಯಾ ಇದು ಭಗವಂತ ಹೇಳ್ತಾನೆ, ಇದು ನನ್ನಿಂದ ಮಾಡಂತೈತಿ, ಮಮೇವ ತರಂತತಿ. ನೀ ಪಾರ ಆಗ್ಬೇಕಾದ್ರೆ ನನಗ ಶರಣಾಗ್ಬೇಕು. ಯಾಕಂದ್ರ ವಕೀಲ್ ನಡ್ಕೊಂಡ್ ಕೋರ್ಟ್ ಹೋದಾಗ ಬರ್ತೈತೋ, ಏನ್ ತಾವ ಇವ್ ಕೋರ್ಟ್ ಹೋಗಾಕ ಬರ್ತೈತ? ವಕೀಲ್ರು ಹೆಂಗ ಬೇಕು ಹಂಗ ಸಂತರ ಕರ್ಕೊಂಡು ಹಂಗ ಏನ್ ಕಾರಣ ದಾಟ್ ಹೊಂಟಿದ್ದ. ಶ್ರೀಮಂತ ಕೇಳಿದ, ಎಲ್ಲಿ ಹೊಂಟಿ? ಪಂಡ್ರಪುರ್ ಹೊಂಟಿ. ಏನು ದಗದ ಪಗದ ಐತೆ ನೀವು? ದಿವಸ 500-600 ರೂಪಾಯಿ ಕೊಡ್ತಾರ ಮನ್ಯಾಗ ದುಡಿದ್ರೆ. ಇದು ಏನ್ ಹೊಂಟಿರಿ? ಹಂಗ ಮಂಜು ಕೋಣಿ ನಿಂದಾವೆ ಆಚೆ ಮಾಚಿ. ಯಾಕಂದ್ರ ಎಲ್ಲಾರು ಇರ್ಬೇಕು. ಅವ್ರೇನ್ ಮಾಡ್ತಾರ, ನಮ್ಮನ್ನ ಪಾಪಗಳನ್ನ ಕಳ್ಯಾವ್ರಿ ಅಂದ್ರ ನಿಂದಗಾಜಾಗರಿ ಸೇಜಾರಿ ಹಸಾವಿ. ನಮ್ಮನ್ನ ಜಾಗೃತಿ ಮಾಡವ್ರ ಯಾರಂದ್ರ ನಮ್ಮನ್ನ ಯಾರು ಬೇಯ್ತಿರ್ತಾರ, ಯಾರು ನಮಗ ಆಗದಂತಾರ ಅವ್ರು ನಮ್ಮನಿ ಮುಂದಿರ್ಬೇಕು. ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರ ಮುಂದೆ ಹೋಗ್ತೀವಿ. ಹಂಗ ವಾರ್ಕರಿ ಬಾಜು ಕೂತಂತ ಸಾವುಕಾರಿಕೆ ಇದೆ, ದಿವಸ 500 ರೂಪಾಯಿ ಕೊಡ್ತಾರೋ, ಅಲ್ಲಿ ಊಟ ಹಾಕ್ತಾರೋ, ಆರಾಮ್ ತಿನ್ನು ಹಾಂಟಪ್ಪ. ಅಲ್ಲಿ ಯಾಕೆ ಹೊಂಟೆ ಪಂಡ್ರಪುರ? ಪಾಂಡುರಂಗನ ದರ್ಶನ. ಅಲ್ಲೋ ಪಾಂಡುರಂಗ ಅಟ್ಟ ಇಲ್ಲದಾನ ಸರ್ವಾಗಟಿ ರಾಮ ದೇಹಾದೇಕ
ಸರ್ವಾಗಡಿ ನಾಮ ದಿಯಾಲೇಕ ಸೂರ್ಯಪ್ರಕಾಶ ಎಲ್ಲ ಕಡೆನೂ ತುಂಬ್ಯಾಣ ಅಂತ ಹೇಳ್ತಿ, ಮತ್ತೆ ಅಲ್ಯಾ ಬಂಟಿ ಅಂತ ಇಲ್ಲ ಅಡ್ರಿ. ಯಾಕಂದ್ರೆ ಅಂಥವ್ರು ನೋಡಿ ಮಾತಾಡಬಾರ್ದು, ಸುಮ್ಮನೆ ಕೂತ ಮಾರ್ಗರಿ ಒಂದು 10 ಮಿನಿಟ್ ಅರ್ಧ ತಾಸು ಹತ್ತು ಮುಂದೆ ಗಾಡಿ ಪಂಚರ್ ಆತು. ಆ ಪಂಚರ್ ತರ್ಸಾಕ ಏನ್ ಮಾಡಿದ್ರು ಗಾಡಿ ಅವ ಏನ್ ಮಾಡಿದಂದ್ರ ಸಾವುಕಾರ ರೋಡ್ ಬಸ್ ಪಂಚರ್ ಅಂಗಡಿಗೆ ಹೋದ. ಯಾಕ್ರೆ ಸಾವುಕಾರ ಅಂತ ಕೇಳಿದ, ಗಾಡಿ ಪಂಚರ್ ಆಗೈತಿ. ಗಾಡಿ ಪಂಚರ್ ಆದ್ರೆ ಏನಾಯ್ತು ಹೊಡಿರ್ಲಿಲ್ಲ ಅಂದ್ರ ಅಲ್ಲ ತಿಳಿತೈತಿಲ್ಲ ನಿನಗ 2 ಕೋಟಿ 3 ಕೋಟಿ ಗಾಡಿ ಐತಿದ, ಇದಕ್ಕೆ ಹವಾ ಎಲ್ದೋರ್ಕ ನಡೀದಿಲ್ಲ. ಹವಾ ಎಲ್ದೋರ್ಕ ನಡೀದ, ಮತ್ತೆ ಎಲ್ಲಾ ಕಡೆ ಹವಾ ತುಂಬೈತೆ, ಎಲ್ಲಾ ಕಡೆ ಹವಾ ತುಂಬೈತಲ್ಲೋ. ಅವಾಗ ಅವ್ಗೇನಾಯ್ತು, ನಾಚಿಕೆ ಬಂತು. ಕಾರಣ ಏನಂದ್ರೆ ಅಖಂಡವಾಗಿ ಭಗವಂತನಿಗೆ ಹೇಳಿದ್ರೆ ಮೌಲಿಯವರು ಹರಿಪ್ರಾಪ್ತಿ ಚೂಪಾಯಿತರ ಸಂತಾಚಿ ಪಾಯ ನಾವು ತ್ರಿಕರಣ ಶುದ್ಧಿಯಾಗಿ ನಾವು ಶರಣಾದ್ರ ಪಾದ್ಯ ಒಂದೇ ಕಡೆ ಸಂತಾಚಿಯೇ ಪಾಯೇ ಹಾಮಾಜ ವಿಶ್ವಾಸ ಅದೇ ಹೇಳಿದ್ರ ಮೌಲಿಯವರು ಅದೇ ರೀತಿಯಾಗಿ ಹೆಂಗ ಆ ತಾಯಿ ಕಡೆ ಓರಿರುವಂತ ಕೂಸವನ್ನ ತಾಯಿ ಹೆಂಗ್ ಎತ್ಕೊಂಡು ಸ್ವಚ್ಛ ಮಾಡಿ ಅದಕ್ಕ ಅರಿವಿಗಳನ್ನ ಹಾಕಿ ಸುಗಂಧಗಳನ್ನ ಹಾಕಿ ಆಭರಣಗಳನ್ನ ಹಾಕಿದಾಗ ಆ ತಂದೆ ಏನಂದ್ರೆ ನಾನು ಸ್ವಲ್ಪ ಎತ್ಕೋತಾನೆ, ಯಾಕೋ ಪ್ರೀತಿ ಬಂದೈತಿ ನನಗೂ, ಫೋಟ್ ನಾನೇ ಎತ್ಕೋತಾನ ಅಂತ ಮೊದಲು ಎತ್ಕೊಂಡೇನು ಇಲ್ಲ. ಯಾಕೆ ಎತ್ಕೊಲಿಲ್ಲ? ಮೊದಲು ಹೊಲಸಾಗಿತ್ತು. ಹಂಗ ನಾವು ಪ್ರಪಂಚದೊಳಗೆ ಏನಾಗಿವ ಅಂತಂದ್ರ ಎಲ್ಲಾ ದೃಷ್ಟಿಯಿಂದ ನಾವು ದುಃಖಿಗಳಾಗಿದ್ದೀವಿ. ದುಃಖ ಇದ್ದಾಗ ಭಗವಂತ ಬರುದಿಲ್ಲ. ನಾವ್ ಯಾರು ಶರಣಾಗಬೇಕಂದ್ರ ಸಂತರಿ ಶರಣಾದಾಗ ಏನಾಕೈತಿ ಅಂತಂದ್ರ ಅವ್ರ ಏನ್ ಮಾಡ್ತಾರ, ಭಗವಂತನ ಪ್ರಾಪ್ತಿ ಮಾಡ್ತಾರೆ. ಇರ್ಲಿ ಜ್ಞಾನೋಬರಾಯರು ಈ ಪುಣ್ಯ ಕ್ಷೇತ್ರದೊಳಗ ಅನೇಕ ಪವಾಡಗಳನ್ನ ಮಾಡ್ರ, ಆದ್ರೆ ಯಾರಿಗೊಬ್ಬರಿಗೂ ಪವಾಡದ ಮಾಹಿತಿಯನ್ನ ಹೇಳಿಲ್ಲ. ಯಾಕಂದ್ರ ಉಪಜರಾಚಿ ಜ್ಞಾನಿ, ಯಾಕಂದ್ರೆ ಜ್ಞಾನಿ ಹೆಂಗಂದ್ರಪ್ಪ ಅಂದ್ರ ಸಾಗರ ತುಂಬಿದ ಸಾಗರ ಇತ್ತ. ಅಷ್ಟೇ ಅಲ್ಲ, ಜ್ಞಾನೋಬರಾಯರ ಅವಂಗದವ್ರು ನೋಡ್ರಿ ಭಗವಂತನ ಕಡೆ ಯಾವುದೇ ಮಾಗಣಿಯನ್ನ ಮಾಡಿಲ್ಲ ಮೌಲಿಯವರು. ನೋಡ್ರಿ ಅವರ ಅವಂಗದಾಯ್ತ ಇಲ್ಲ, ದುಃಖಗಳನ್ನು ವ್ಯಕ್ತಪಡಿಸ್ಯಾರ ಇಲ್ಲ, ತುಕಾರಾಮರ ದುಃಖವನ್ನು ವ್ಯಕ್ತಪಡಿಸ್ಯಾರ. ಗೋರುಣಿಯಾದ ಅವಕತು ಯಾವ ರೀತಿಯಾಗಿ ಕೆಲವೊಂದಷ್ಟು ಅವಂಗಗಳಲ್ಲಿ ದುಃಖಗಳನ್ನ ಸಂಸಾರದ ದುಃಖವನ್ನು ವ್ಯಕ್ತಪಡಿಸ್ಯಾರ. ಆದ್ರೆ ಮೌಲಿಯವರು ಭಗವಂತನಲ್ಲಿ ಏನು ಬೆಳೆಯಲ್ಲ. ಏನ್ ಬೇಡ ಅಂದ್ರೆ ಪ್ರೇಮಾಚ ಜಿವಾಳ ನಾಮ ಮುಖಾಸಿಯಾಲೆ ಸಾರ್ಥಕ ಪೈಜಾಲೆ ಸಂಸಾರಾಚಿ. ಸಂಸಾರ ಸುಖ ಆಗ್ಬೇಕಾದ್ರೆ ಏನಾಗ್ಬೇಕಂದ್ರೆ ಪ್ರೇಮಾಚ ಜಿವಾಳ ನಾಮ ಮುಖಾಸಿಯಾಲೆ ಸಾರ್ಥಕ ಪೈಜಾಲೆ ಸಂಸಾರಾಚಿ. ಸಂಸಾರ ನಮ್ಮದು ಶುದ್ಧ ಆಗ್ಬೇಕಾಗಿದ್ರ ಜೀವಾಳ ಅಂದ್ರೆ ನಾಲಿಗೆ ಯಾವಾಗಲೂ ಏನ ಮಾಡ್ತಿರ್ಬೇಕಂದ್ರ ಹುಟ್ಟಾಗ ನಿಂತಾಗ ಭಗವಂತ ನಾಮಸ್ಮರಣೆ ಬಿಡ್ರಿ. ಅದನ್ನ ಮತ್ತೊಬ್ಬ ಸುದ್ದಿ ಮಾತಾಡೋದು ಮತ್ತೆ. ಯಾಕಂದ್ರೆ ಪಾಪ ಇದು ಏನಂತಂದ್ರೆ ಇಲ್ಲಿ ಇದೇನಿದು, ಇದು ಮಾರ್ಕೆಟ್ ಇದು ಮಾರ್ಕೆಟ್. ಈ ಧರ್ಮ ತೂಚಿ ಮೂರ್ತಿ ಪಾಪ ಪುಣ್ಯ ತುಜಿ ಹಾತಿ ದಾತಾರ. ಯಾಕಂದ್ರ ಭಗವಂತನ ತಕ್ಕಡೆ ಐತ್ರಿ ಇಲ್ಲಿ ಎಲ್ಲಾರು ನಾವು ಕರ್ಮಗಳನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಯಾಕೆ ಕರ್ಮಗಳನ್ನ ಬಿಡ್ತಾರ, ಪುಣ್ಯವನ್ನು ಕಟ್ಕೊಂಡ್ ಹೋಗ್ತಾರ. ಅದನ್ನ ಬಿಟ್ಟ ಬ್ಯಾರೆದವ್ರು ಬಿಟ್ಟಂತ ಕರ್ಮಗಳನ್ನ ನಾವು ಕಟ್ಕೊಂಡು ಹೋದಂದ್ರ ನಾವು ಕಲ್ಯಾಣ ಆಗೋದಿಲ್ಲ, ನಮ್ಮ ಪ್ರಪಂಚನೂ ಕಲ್ಯಾಣ ಆಗೋದಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದ್ರ ಅಖಂಡವಾಗಿ ಇಲ್ಲಿಂದ ಕರ್ಕೊಂಡು ಹೋದ ಮನೆಯೊಳಗೂ ಸಂಸ್ಕಾರಗಳನ್ನು ಕೊಡಬೇಕು. ನೋಡ್ರಿ ಬೇರೆ ಧರ್ಮದವರ ಎಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡಾಕತ್ತಾರ. ನಮ್ಮ ಧರ್ಮದೊಳಗೆ ಏನ್ ಮಾಡಾಕತ್ತ ಬರಬರ್ತೆ ವಯಸ್ಸಾದ್ಮೇಲೆ ಹೋದಲ್ಲಿ ಸಣ್ಣ ಹುಡುಗರಿಗೆ ಕಲ್ಸಂಗಿಲ್ಲ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಏನ್ ಕಲಿಸ್ತೀರಿ? ಏನು ಬರೋದಿಲ್ಲ. ಮೊದಲು ಏನ್ ಮಾಡ್ಬೇಕಂದ್ರೆ ಮೊದಲ ಮನೆಯೊಳಗ ಸಂಸ್ಕಾರಗಳನ್ನ ಮೌಲಿಯವರ ಜ್ಞಾನ ಅಭಂಗವನ್ನ ದಿವಸ ಕಲಿಸ್ರಿ. ಮನೆಯೊಳಗೆ ಒಂದೊಂದು ಅಕ್ಷರ ಕಲಿಸ್ರಿ. ಅಷ್ಟೇ ಅಲ್ಲ, ಏನಾಗಿದೆ ಅಂದ್ರೆ ಭಗವಂತನ ವಾಸಸ್ಥಾನ ಆಕೈತಿ ಅಲ್ಲಿ. ಭಾಗ್ಯವಂತ
तेने संतोषिले नारायण तेने संतोषिले नारायण भाग्यವಂತಾಗಲಿ तेने संतोषिले तेने संतोषिले नारायण भाग्यವಂತಾಗಲಿ ಇಲ್ಲಿ ಯಾವಾಗ ಜ್ಞಾನೋಬರಾಯರು ಇಲ್ಲಿ ಆಳಂದಿ ಕ್ಷೇತ್ರದೊಳಗ ಜ್ಞಾನೋಬಾಯರು ಸೋಪಾನ್ ಕಾಕ ಮುಕ್ತಾಬಾಯಿ ನಿವೃತ್ತಿನ ಸಣ್ಣ ಮಕ್ಕಳು ಅವ್ರು ಎಷ್ಟು ಕಷ್ಟಪಟ್ಟಾರ್ರಿ. ಎದಕ್ಕೆ ಅವ್ರೇನು ಹೊಲ ಬೇಕಾಗಿತ್ತು, ಏನು ಮಣಿ ಬೇಕಾಗಿತ್ತು, ಏನು ಸಂಪತ್ತು ಬೇಕಾಗಿತ್ತು, ಎದರ ಸಂಬಂಧ ಮಾಡಿದ್ರು? ನಮ್ಮಂತವ್ರನ್ನು ಉದ್ಧಾರ ಮಾಡುವ ಸಂಬಂಧ ಮಾರ್ಗದ ಅವನಿಗೆ ಆದಿ ದಯಾನಿಧಿ ಸಂತತಿ ಅವ್ರು ಯಾಕೆ ನಡೆ ತೋರಿಸಿರು? ಉಪಜತಾತಿ ಜ್ಞಾನಿ ಹೇ ವರ್ಮದಾನೋನಿ ಆಲೇ ಲೋಟಾಂಗಣಿ ಚಾಂಗದೇವು. ಯಾಕಂದ್ರೆ ಮೌರ್ಯ ಮುಂಜಾನೆ ಮಹಾರಾಜ್ ಹೇಳ್ರ ಸಾಮಾನ್ಯ ವ್ಯಕ್ತಿಗಳಲ್ಲ ಅವ್ರ ಅವತಾರ ಪುರುಷರ. ಎದಕ್ಕೂ ಜನ್ಮ ತಾಡ್ರಪ್ಪ ಅಂದ್ರ ನಮ್ಮಂತವ್ರನ್ನ ಉದ್ಧಾರ ಮಾಡೋ ಸಂಬಂಧ. ಅವ್ರು ಗುರ್ತಿದ್ರಿಕಲ್ಲ ಕರ್ತು ಮನ್ಯತಾಗ ಎಲ್ಲ ಶಕ್ತಿ ಇತ್ತು ಅವ್ರಿಗೆ ಏನ್ರಿ. ಒಂದ್ ಶಾಪ ಕೊಟ್ರೆ ಬೇಕಾದಾಗೋದೆ ಅಂತ. ಆದ್ರೆ ಭಗವಂತನಿಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು, ಯಾಕಂದ್ರೆ ಭಗವಂತನ ಉದ್ದೇಶ ಏನಪ್ಪ, ಅನನ್ಯ ಚಿಂತೆಯಂತೋ ಮಾಂ ಹೇ ಜನ ಪರಿಭಾಸತಿ ತೇಷಾಪಿ ನಿಮಿತ್ತ ಯುಕ್ತಾನಾಂ ಎಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜನಂ. ಭಗವಂತನ ಉದ್ದೇಶ ಏನಂದ್ರ ದುಷ್ಟರನ್ನ ಸಂಹಾರ ಮಾಡೋದು, ಶಿಷ್ಟರನ್ನ ಪರಿಪಾಲನೆ ಮಾಡೋದು. ಆದ್ರ ಸಂತರ ಉದ್ದೇಶ ಏನ? ಯಾರನ್ನ ಸಂಹಾರ ಮಾಡ್ಬೇಕಂತಾರಲ್ಲ ಅವರನ್ನು ಉದ್ಧಾರ ಮಾಡಬೇಕು ಅನ್ನುವಂತ ಇಚ್ಛೆ ಸಂತರದು. ಎಷ್ಟು ವಿಶೇಷವಾದಂತ ಶಕ್ತಿ ನೋಡಿ ಇರ್ಲಿ. ಆದ್ರ ಮುಕ್ತಾಬಾಯಿ ಒಂದ್ ದಿವಸ ಏನಾಗಿತ್ತು, ಸಣ್ಣ ಮಕ್ಕಳಿದ್ರು, ಯಾಕ ಜೀವನ ಚರಿತ್ರೆ ಎಲ್ಲರಿಗೂ ಗೊತ್ತದ. ಆದ್ರೆ ವಿಶ್ವಾಸ ಹೆಂಗಿರ್ತೈತಿ. ಒಂದ್ ದಿವಸ ಈ ಆಳಂದಿ ಕ್ಷೇತ್ರದೊಳಗ ದೀಪಾವಳಿ ಹಬ್ಬ ಬಂದಿತ್ತು. ಆಗ ಮುಕ್ತಾಬಾಯಿ ಏನ್ ಮಾಡ್ಲಿ ಅಂದ್ರ ಹಬ್ಬದೊಳಗ ಅದೇನೈತೆ ಮಾಂಡಿ ಮಾಡ್ಬೇಕಂತ ತಿಳ್ಕೊಂಡು, ಅಣ್ಣ ದೀಪಾವಳಿ ಬಂದೈತಿ, ಇವತ್ತು ದೀಪಾವಳಿ ಎಲ್ಲರೂ ದೀಪಾವಳಿ ಮಾಡಾಕ್ತ, ನಾವು ಮಂಡಿ ಮಾಡ್ತೀವಿ. ನಾ ಹೋಗಿ ಕುಂಬಾರವಾಡಿಗೆ ಹೋಗಿ ಏನ್ ಮಾಡ್ತೀನಿ ಅಂದ್ರ ಹಂಚು ಏನಂತೀರಿ ನೀವು ಅಂತ ಹಂಚ್ ತಗೊಂಡ್ಬರ್ತೀನಿ, ಪರ್ಯಾಣ ತಗೊಂಡ್ಬರ್ತೀನಿ ಅಂತ ಹೋದ್ರು. ಅಲ್ಲಿ ಹೋಗಿ ಆ ಕುಂಬಾರವಾಯಿಗೆ ಹೇಳ್ರು ನಮ್ಗೊಂದು ಹಂಚ್ಬೇಕಾಗಿ ಮಗು ಸಣ್ಣ ಮಗು ಬಂದೈತೆ ಪ್ರೀತಿಲಿ ಹಂಚು ಕೊಡಬೇಕು ಅನ್ನೋದಕ್ಕ ಅಲ್ಲೇ ವಿಶ್ವೋಬ ಕಾಕ ಬಂದ. ಯಾಕಂದ್ರ ಎಷ್ಟು ಕಾಡ್ಯಾರ ಅಂದ್ರ ಬಹಳ ಕಾಡಿದಾರ. ವಿಶ್ವೋಬ ಬಂದ, ಏ ಮುಕ್ತ ಇಲ್ಯಾಕೆ ಈಗ ಬಂದೀನಂತಂದ್ರು. ಇಲ್ಲ ರೀ, ಇವತ್ತು ದೀಪಾವಳಿ ಬಂದೈತಿ, ನಮ್ಮ ಮನ್ಯಾಗ ಮಂಡಿ ಮಾಡ್ಬೇಕಾಗೈತಿ, ನಮ್ಮ ಅಣ್ಣಗಳು ಕೊಡ್ಬೇಕಾಗೈತಿ. ನೀವು ಸನ್ಯಾಸಿ ಮಕ್ಕಳದರಿ, ಇಲ್ಲಿ ಆಳಂದಿಯಾಗಿ ಇಷ್ಟೆಲ್ಲ ಮತ್ತೆ ಎಲ್ಲ ಇಲ್ಲಿ ಅಪವಿತ್ರವನ್ನು ಮಾಡಿ ಇಲ್ಲಿ ಬಂದೇನ. ಆ ಕುಂಬಾರಬಾಯಿಗೆ ಹೇಳ್ರ, ನೀ ಏನಾರ ಕೊಟ್ಟಂದ್ರ ಈ ಆಳಂದಿಂದ ನಿನ್ನೂ ಹೊರಗೆ ಹಾಕ್ತಾನಂತ ಹೇಳ್ರು. ಅಷ್ಟು ಕಠಿಣಗಳ ನೇಮಗಳಿದ್ದು. ಮೊದಲು ಪಾರಮಾರ್ಥ ಮಾಡಬೇಕು ಅಷ್ಟು ಕಠಿಣ ಇದ್ದು. ಯಾವಾಗ ಈಗ ಏನಿಲ್ಲ, ಸಪ್ತಾಹದಾಗ ನಿಮಗೆ ಆರಾಮ್ ಹೋಗಿ ಬರೋ ಬಸ್ ಚಾರ್ಜು, ಗಾಡಿ ವ್ಯವಸ್ಥೆನೋ, ಮೂರೆಳೆ ಏನು ಭ್ರಷ್ಟಾನ ಭೋಜನ ಕೊಟ್ಟ ಏನ ಅಡ್ಡ ಬರೀ ಬಾಯಿಂದ ನಾಮಸ್ಮರಣೆ ಅಂತ ಸುಲಭ, ಅಗದಿ ಸುಲಭ. ಅಷ್ಟ ಸುಲಭ ಮಾರ್ಗಗಳನ್ನು ಮಾಡಿದಾರ ಮಹಾರಾಜರೀಗ. ಆದ್ರ ಅವಾಗ ವಿಶ್ವೋಬ ಏನ್ ಮಾಡಿ ಅಂದ, ಏ ಇಲ್ಲಿಂದ ಹೋಗ್ತಿಲ್ಲ, ಇಲ್ಲ ನಮ್ಮ ಅಣ್ಣಾಗ ಒಂದ್ ಸ್ವಲ್ಪ ಮಂಡಿ ಮಾಡಿ ಕೊಡ್ಬೇಕಾಗಿತ್ತಂದ ಹಕ್ಕಿಲ್ಲ ಅಂತ ಹೇಳ್ಕೊಂಡ ಅಲ್ಲಿ ಬಿದ್ದಂತ ಒಂದು ಬಡಗಿ ತಗೊಂಡು ಬಡ 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 ಹೊಡ್ಕೋತ ಎಲ್ಲಿ ಹೋದ್ ಸಿದ್ಧಬೇಡ ತಗೊಂಡ ಜ್ಞಾನೋಬರಾಯ ಹೂಗಳಿಗೆ ನೀರು ಹಾಕ್ತಾ ಇದ್ರು. ತಂಗಿ ಯಾಕೆ ಅಳಾಕತ್ತಿ? ಅವಳಿ ಅವ್ರು ಗೊತ್ತಿದ್ದಕ್ಕೆ ನಮ್ಗೆ ಗೊತ್ತಿತ್ತು. ಆದ್ರೆ ಯಾಕೆ ಅಳಾಕತ್ತಿದ್ದ? ಅಣ್ಣ ನಡೆದ ವಿಷಯ ಹಿಂಗಾಯ್ತು.
ಮಾಂಡವಿ ಮಾಡ್ಬೇಕಾಗಿತ್ತೆ. ಮಾಡ್ಲಿ, ಯಾರು ಬೇಡ ಅಂತಾರ? ಹಿಟ್ಟು ನಾದನೆ ಅಂತಂದ್ರು. ಹಿಟ್ಟು ನಾದಿದ ತಕ್ಷಣ ಜ್ಞಾನಪ್ರಾಯರು ತಮ್ಮ ಮೇಲ್ಭುಜ ಬೆಣ್ಣವನ್ನ ತೆಗೆದ ಪ್ರಕಾರವಾದಂತ ಅಗ್ನಿ, ಬೆಣ್ಣಿನ ಮೇಲೆ ಅಗ್ನಿಯನ್ನ ಪ್ರಜ್ವಲಿಸಿದರು. ಅದರ ಮೇಲೆ ಮಾಂಡವಿಯನ್ನು ಮಾಡಿದರು. ಅಂತಹ ಪವಾಡಗಳನ್ನು ಮಾಡಿದಂತ ಪುಣ್ಯಕ್ಷೇತ್ರಗಳು ಇದು. ಅಷ್ಟೇ ಅಲ್ಲ, ಇಲ್ಲಿ ಸಿದ್ಧ ಬೇಟರು ಮಾಡಿದಂತ ತಪಸ್ಸುಗಳ ಜಾಗ ಇದು ಏನ್ರಿ. ಅಷ್ಟೇ ಅಲ್ಲ, ಇಂದ್ರಾಯಣಿ ಇಂದ್ರ ತಪಸ್ಸು ಮಾಡಿದಂತ ಜಾಗಗಳು. ನಾವು ಯಾವ ಈಗ ಗಂಗಾ ನದಿಯನ್ನು ಬಯಸಿ ನಾವು ಗಂಗಾ ನದಿಗೆ ಹೋಗ್ತೀವಲ್ಲ, ಗಂಗೆ ಸರಸ್ವತಿಗಳು ಇಲ್ಲಿ ಗುಪ್ತಗಾಮಿನಿಯಾಗಿ ಅಂತ ಸ್ಥಳ, ಅಂತ ಪುಣ್ಯಕ್ಷೇತ್ರ ಸ್ಥಳಗಳು. ಈ ಕಾರಣ ಏನಪ್ಪಾ ಅಂದ್ರೆ ನಮ್ಗೆ ವಿಶ್ವಾಸ ಬೇಕು. ವಿಶ್ವಾಸ ಇದ್ರೆ ಮಾತ್ರ ಏನಾಕೈತೆ ಅಂದ್ರೆ ನಮ್ಗ ಸಂತರ ಕೃಪೆ ಆತಪ್ಪ ಅಂದ್ರೆ ಭಗವಂತನ ಪ್ರಾಪ್ತಿ ಆಗತ್ತೆ. ಅದಕ್ಕಾಗಿ ಸಂತಾಚೀಪಾಯಿ ಹಮಾಜ ವಿಶ್ವಾಸ ಸರ್ವಭಾವ್ಯ ದಾಸಗಾರು. ವಿಶ್ವಾಸ ಹೆಂಗೈತೆ ಅಂತ ತಿಳ್ಕೊಂಡ ಒಂದು ಉದಾಹರಣೆ ಹೇಳ್ತೀನಿ. ಇಷ್ಟೆಲ್ಲ ಪ್ರವಚನ ಕೇಳ್ಕೊಂತ ಒಂದು ದಿವಸ ಒಂದು ರಾಜ್ಯದೊಳಗ ಒಬ್ಬ ರಾಜಗೆ ಮಗಳಿದ್ರು. ಆ ಮಗಳಿಗೆ ಎಷ್ಟೋ ರಾಜ್ಯ ಮನೆತನಗಳು ಬಂದು ಮದುವೆ ಆಗಲಿ. ಒಂದು ದಿವಸ ಏನ್ ಮಾಡಿರಂತಂದ್ರ, ರಾಣಿ ನಮ್ಮ ಮಗಳಿಗೆ ಯಾವುದೂ ಮಣಿತನ ಬರುವಲ್ಲು, ಮತ್ತೆ ನಾ ಮಗಳು ಮದುವೆ ಹಾಗೆ ಮಾಡೋದು ಸಾಕಾಗಿ ಹೋಗಿತ್ತು. ನನಗೆ ಎಷ್ಟೋ ಮಂದಿ ನೋಡಿ 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 ಸಾಕಾಗಿತ್ತು. ಮತ್ತೆ ಏನ್ ಮಾಡೋದ್ರಿ? ಅವರು ಈ ಗೌಪ್ಯವಾದ ರಾಜ ಅರಮನೆಯೊಳಗೆ ಮಾತಾಡುವಾಗ, ಅಂತಃಪುರದಲ್ಲಿ ಮಾತಾಡೋದೊಳಗ ಕರ್ಮ ಧರ್ಮ ಸುಯೋಗ. ಆ ದಿವಸ ಆ ಅರಮನೆಗೆ ಒಬ್ಬ ದರೋಡಿಕೋರ ಬಂದಿದ್ದ ಗುಪ್ತವಾಗಿ ತುಡುಗು ಮಾಡಕ್ ಬಂದ. ಈ ರಾಜ ಬರೋದ್ ನೋಡಿ ಎಲ್ಲಿ ಬಂದು ಕೂತಿದ್ದಪ್ಪ ಅಂತಂದ್ರ, ರಾಣಿಯನ್ನು ಮಾಡ್ಕೋತಿರಲ್ಲ ಅದ್ರ ಕೆಳಗನೆ ಐದು ಕೊಡ್ತಿದ್ದ, ಅಲ್ಲೇ ಕೂತು ಬಿಟ್ಟಿದ್ದ. ರಾಜ ಹೇಳ್ತಿದ್ದ, ಏನ್ ಮಾಡಬೇಕು, ನನಗೆ ಸಾಕಾಗೈತಿನ, ಯಾವ್ದಾರ ಒಬ್ಬ ಸಾಧುಗಾರ ಕೊಟ್ಟು ಬಿಡ್ತಾನ ಅಂತಂದ. ಯಾವ್ದಾರ ಒಬ್ಬ ಸಾಧುಗಾರ ನನ್ನ ಮಗಳು ಕೊಟ್ಟು ಬಿಡ್ತಾನೋ. ಯಾರ ರಾಜ ಸಿಗ್ಲಿಲ್ಲ ಅಂದಾಗ ಅವ್ ಕೆಳಗೆ ದರುಡ್ಕೊಂಡಿದ್ದಲ್ಲ, ಅಲ್ಲ 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 ಚಲೋ ಆತಲ್ಲ ಅಂತಂದ್ ನೀವು. ಹೆಂಗ ನಾಳೆ ಅದ ರಾಜ ಹೆಂಗಾರ ಸಾಧು ಕೊಡ್ತಾನೆ ಅಂದಾರ, ಇಲ್ಲಿ ಸಾಧು ಡ್ರೆಸ್ ಹಾಕಿದ್ರೆ ಚಲೋ ಅಂತ. ಸಾಧು ಡ್ರೆಸ್ ತುಡುಗು ಮಾಡ್ಕೊಂಡು ಹೋಗುದು ಎಷ್ಟು ಸಿಗ್ತೈತ್ರಿ? ಒಂದಿಷ್ಟು ಬಂಗಾರ ಸಿಕ್ಕಿತ್ತು. ಆದ್ರ ರಾಜ ಸಾಧು ಕೊಡ್ತಾನೆ ಅಂದಾನು. ಅದಕ್ಕೆ ನಾ ಸಾಧು ಡ್ರೆಸ್ ಹಾಕೊಂಡ್ ತಿಳ್ಕೊಂಡು ಮುಂಜಾನೆ ಏನ್ ಮಾಡಿದಂದ್ರ ಒಂದೊಂದು ದೊಡ್ಡ ಕ್ಯಾವಿ ಡ್ರೆಸ್ ಹೊಲಿಸಿಬಿಟ್ರಿ. ಅವ್ನು ಹೊಲಿಸಿದ, ಹೋಗಿ ದೊಡ್ಡದು ಗುಡ್ಡದ ಮ್ಯಾಲ ಒಂದು ಚಲೋ ಗುಡಿ ಒಳಗೆ ತಪಸ್ ಮಾಡಕ್ ಕೂತು ಬಿಟ್ಟ. ನಾ ಹಿಮಾಲಯದಿಂದ ಬಂದೆ ಅಂತ ಎಲ್ಲ ಮಂದಿ ಹೇಳಿದ, ಕೂತು ಬಿಟ್ಟ. ಅದೇ ದಿವಸ ಮರನೇ ದಿವಸ ರಾಜ ಏನ್ ಮಾಡಿದಂದ್ರ ಡಂಗುರವನ್ನ ಸಾರಿ ಬಿಟ್ಟ. ಏನಂದ ರಾಜ, ಎಲ್ಲಿ ನೀವು ನಮ್ಮ ಸಂಸ್ಥಾನದಲ್ಲಿ ನಮ್ಮ ರಾಜ್ಯ ಏನೈತಿಲ್ಲ, ಈ ರಾಜ್ಯಗಳು ಎಲ್ಲೇ ಹುಡುಕ್ಯಾಡ್ರಿ, ಎಲ್ಲಿ ಯೋಗ್ಯವಾದಂತ ಒಬ್ಬ ಸಾಧುದಾನ, ಆ ಸಾಧುಗನ ರಾಜ ಮಗಳು ಕೊಡಬೇಕಂದನ ಹುಡುಕ್ಯಾಡ್ರಿ ಅಂತಂದಾಗ ಸೈನಿಕರು ಎಲ್ಲ ಆ ಸ್ವಾಮಿಗಳು ಎಲ್ಲರೂ ಹುಡುಕ್ಯಾಡಕತ್ರು. ಸಾಧುರ್ಗಣ ಅಂತ ಎಲ್ಲ ಮಂದಿ ನಂಬರ್ ಹಚ್ಚಿ ಬಂದು ನನಗೆ ಕೊಡ್ತಾರೆ, ನೆನಪು ಕೊಡ್ತಾರೆ. ಆದ್ರ ಯಾವಾಗ ಇವೇನ ವೇಷದರ್ಶಿ ಕೂತಿದ್ದಲ್ಲ, ವೇಷದರ್ಶಿ ಕೂತಂತ ಒಂದು ಸುದ್ದಿ ಆಯ್ತು. ಅವಾಗ ರಾಜನ ಬಂದು ಹೇಳ, ನೋಡ್ರಿ ಎಲ್ಲಾ ಭೋಗ ಸಾಧುಗಳು ಬಂದಾರ, ಇನ್ನೊಬ್ಬ ನಮ್ಮ ರಾಜ್ಯದಾಗ ಒಬ್ಬ ಕೂತದಾನ, ಇನ್ನೊಬ್ಬ ರಾಜ್ಯದೊಳಗ ನಮ್ಮ ಮ್ಯಾಲ ಗುಡ್ಡದಾಗ ಒಬ್ಬ ಕೂತಾನ, ಬಹಳ ಗಂಭೀರದಾನ್ರಿ, ಬಹಳ ತ್ಯಾಗಿದಾನು ಅಂತಂದಾಗ ಹಂಗ ರಾಜ ಅಂದ. ಮತ್ತೆ ಎಲ್ಲಾ ಸಾಧುಗಳು ಬಂದಾಗ ಇವೆಲ್ಲ ಬೇರೆ ರೀ, ಅವ್ ಬೇಕಾದ ಹೇಳಿ ಬರುವಲ್ಲ ಹಂಗಾರ ಹೋಗು ನಡಿ ತಿಳ್ಕೊಂಡ ರಾಜನೇ ಏನ್ ಮಾಡಿದಪ್ಪ ಅಂದ್ರ ರಥವನ್ನ ತಗೊಂಡು ಅವನ ದರ್ಶನಕ್ಕೆ ಹೊಂಟ. ನೋಡ್ರಿ, ರಾಜ ಸೈನಿಕರನ್ನ ಎಲ್ಲ ಹೊಗಳಬೇಕು, ಎಲ್ಲಾ ಮಂದಿಯನ್ನು ಕರ್ಕೊಂಡ ಎದುರಿಗೆ ಹೋದ. ಮ್ಯಾಗಿಂದ ಕಣ್ಣು ತೆಗೆದ, ಅರ್ಧ ಕಣ್ಣು ತೆಗೆದು ನೋಡಿದವ, ರಾಜನ ಬರಕತ್ತ ಚಲೋ ಆಕೈತಿ ಅಂತ. ಎದುರಿಗೆ ಬರ್ತಾ 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 ಬಂದು ರಾಜ ಏನ್ ಮಾಡಿದಂದ್ರ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನೋಡ್ರಿ, ರಾಜನ ನಮಸ್ಕಾರ ಮಾಡಿದ. ಯಾರಿಗೆ? ಆ ಕ್ಯಾವಿ ಡ್ರೆಸ್ ಹಾಕಿದಂತ ತುಡುಗು ನಮಸ್ಕಾರ ಮಾಡಿದಾಗ ಆ ಒಂದ ಬರೇ ಕ್ಯಾವಿ ಡ್ರೆಸ್ ಹಾಕೊಂಡ ನನ್ನಂತ ತುಡುಗ ದರೋಡಿ ಕೋರ ನಾನು ಮಾಡಿದಂತ ಪಾಪ ಲೆಕ್ಕಿಲ್ಲ,
ಅಂತ ಬರೀ ಕ್ಯಾವಿ ಡ್ರೆಸ್ ಹಾಕೊಂಡಿರ್ತ ರಾಜನೇ ಬಂದ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮತ್ತಿನ್ ಅಚಾನಕ ನಾನು ಒಳಗ ಏನಾರ ಅಂತ ಕರ್ಣದ ಶುಚಿ ಆದ್ರೆ ಏನಾಗಕ್ಕಿಲ್ಲ. ರಾಜ ಹೇಳಿದ ರಾಜ ಕ್ಷಮಾ ಮಾಡಿ, ನಾವು ಬರುದಿಲ್ಲ, ಈಗ ಹೆಂಗ ಬಂದಿಲ್ಲ, ನನ್ನೊಂದು ಆಸೆ ಐತಿ. ಏನಂದ್ರೆ ಏನ್ ನನ್ ಗವಿ ಒಳಗೆ ಕೂತನಲ್ಲ, ಇದಕ್ಕೆ ಒಂದು ದೊಡ್ಡದೊಂದು ಕಲ್ಲು ಹಚ್ಚಿ ಹೋಗ್ಬಿಡ. ಕಾರಣ ಇಷ್ಟೇ, ಬರೇ ಅವ್ರ ನಾಮಸ್ಮರಣೆ, ಬರೀ ಆ ಸಂತನ ನೋಡ್ರ, ಸಂತನಿಂದ ಬೆಣ್ಣ ಹತ್ತಿರ ಇಷ್ಟು ಸುಖ ಪ್ರಾಪ್ತಿ ಆಕತಿ. ಮತ್ ಅಚಾನಕ ನಾವು ಅವ್ರ ಜೋಡಿನ ಅಖಂಡವಾಗಿ ನಾಮಸ್ಮರಣೆ ಮಾಡ್ರ ಏನಾಗಾಕಿಲ್ಲ. ಅದಕ್ಕಾಗಿ ಸಂತಾಚಿ ಪಾಯಿ ಹಾಮಾಜ ಸರ್ವ ಭಾವೇನ ತೇಜಿ ಮಾಜ ಹಿತ. ಯಾಕಂದ್ರ ಅವ್ರು ನಮ್ ಹಿತ ನೋಡ್ತಾರ. ತೇಜಿ ಮಾಜ ಹಿತ ಯಾಕ ಅವ್ರ ಕೃಪಾ ಮಾಡಿ ಅಟ್ಟ ಬಿಡುದಿಲ್ಲ ನಮ್ಮನವ್ರ. ಆ ಭಗವಂತ ನನ್ನ ಏನ್ ಮಾಡ್ತಾರಂದ್ರ ನಮ್ಗ್ ಪ್ರಾಪ್ತಿ ಮಾಡಿ ಕೊಡ್ತಾರ. ಅದಕ್ಕ ಆ ಭಗವಂತನ ಅಖಂಡವಾಗಿ ಯಾವ ಜಪ ಇಲ್ಲ ತಪ ಇಲ್ಲದ ನಮ್ಗೆ ಪ್ರಾಪ್ತಿ ಮಾಡಿ ಕೊಡ್ತಾರ ಅಂತ ಒಂದು ತುಕಾರಾಮ ಎಣ್ಣೆ ಬಿಡೋದು ಹೇಳ್ತಾರ ಅಂತೀನಿ.
कन्हैया गोपाल कृपा करे कृपा करे कृपा करे कृपा करे कन्हैया गोपाल कृपा करे गोपाल कृपा करी गोपाल 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 कृपा करी गोपाल कृपा करी गोपाल